ರೇಖಾ ಬೈ ಅರ್ಜೆಂಟ್ ಅದ ರೀ ಫ್ರೆಂಡ್ಸ್ ಈಗ. ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗದಿರಾ? ಎಲ್ಲರೂ ಆರಾಮದಿರ ತಂದ್ಕೊಂಡು ನೋಡ್ರಿ. ನಾನು ಕೂಡ ಆರಾಮದೇನಿ ರೀ ಫ್ರೆಂಡ್ಸ. ಇದು ಸೋಮವಾರ ಬೆಳಗ್ಗೆ ಮಾಡ್ಕೊಂಡಿರುವಂಥ ಲಾಗ್ ಆಗಿರುತ್ತೆ. ಪುಣಾದಿಂದ ಸಂಡೇ ಬಂದೀನಿ ರೀ ಫ್ರೆಂಡ್ಸ. ಸಂಡೇ ಲಾಗ್ ಕೂಡ ನೋಡಿದಿರಂತ ಅಂದ್ಕೊಂಡಿದ್ದೀನಿ. ನೋಡಲಿಲ್ಲ ಅಂದರೆ ಪ್ಲೀಸ್ ಹೋಗಿ ನೋಡಿ, ನನ್ನ ಚಾನಲಲ್ಲಿ ಚೆಕ್ ಮಾಡ್ಕೊಳ್ಳಿ. ಇದು ಮಂಡೇ ಲಾಗ್ ಆಗಿರುತ್ತೆ. ಬೆಳಗ್ಗೆ ನನಗೆ ಲಾಗ್ ಸ್ಟಾರ್ಟ್ ಮಾಡೋ ಪ್ಲ್ಯಾನ್ ಏನು ಇರಲಿಲ್ಲ ರೀ. ನಮ್ಮ ಮೈದನ್ನ ನೋಡ್ತಾ ಇದ್ದೀರಲ್ಲ, ನಮ್ಮ ಮೈದನ್ನ ವೈನಿ ಯಾಕೆ ಇವತ್ತು ವಿಡಿಯೋ ಮಾಡ್ಕೊಳ್ಳಲ್ಲ ಅಂತಂದರೆ, ಅವನ ಬಲ್ಲಿ ಒಂದು ಸ್ವಲ್ಪನೇ ವಿಡಿಯೋ ಕ್ಲಿಪ್ನ ತೊಗೊಂಡು ಇವತ್ತು ಸೋಮವಾರ ನಮ್ಮೂರಿಗೆ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್. ಸೋಮವಾರ ಆಗಿರೋದ್ರಿಂದ ನಮ್ಮ ಮನೆ ದೇವರು ಗೊಲ್ಲಾಳೇಶ್ವರ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಕೂಡ ದೇವರ ಆಶೀರ್ವಾದ ಮಾಡಿಕೊಂಡು ಈಗ ಸಿಂದಗಿಗೆ ಬಟ್ಟೆ ಅಂಗಡಿಗೆ ಬಂದಿದ್ದೀನಿ ರೀ ಫ್ರೆಂಡ್ಸ. ನೀನು ಸಂಡೇ ಕೂಡ ಒಂದು ಸ್ವಲ್ಪ ಶಾಪಿಂಗ್ನ ಮಾಡಿಕೊಂಡೆ. ಇವತ್ತು ಮಂಡೇ ನಮ್ಮೂರಿಗೆ ಹೋಗ್ತಾ ಇದ್ದೀನಿ. ನಾಳೆ ಮಂಗಳವಾರ ಮತ್ತು ಬುಧವಾರ 2 ದಿನ ವಸ್ತಾರಿ ಅಂದರೆ ಜೇವರ್ಗಿ ತಾಲೂಕು ಗುಲ್ಬರ್ಗ ಜಿಲ್ಲೆ ವಸ್ತಾರಿಯಲ್ಲಿ ನಮ್ಮ ಊರಿನ ಗ್ರಾಮ ದೇವತೆ ಜಾತ್ರಾ ಮಹೋತ್ಸವದ ಅಂಗವಾಗಿ ಎಲ್ಲರೂ ಸೇರ್ತಾ ಇದ್ದೀವಿ. ಎಲ್ಲರೂ ಕೂಡ ಹೋಗ್ತಾ ಇದ್ದೀವಿ. ಇವತ್ತು ಸ್ವಲ್ಪ ಜನ ಆಗಲೇ ನಮ್ಮ ತಂಗಿ ಆಗಿರ್ಬೋದು, ನಮ್ಮ ತಂಗಿ ಮಕ್ಕಳು ಹಾಗೆ ನಮ್ಮ ತಮ್ಮನ್ನ ಮುಂದಿನ ಬಸ್ಸಿಗೆ ಕಳಿಸ್ತೀವಿ ಫ್ರೆಂಡ್ಸ್. ತುಂಬಾ ರಶ್ ಇರುತ್ತೆ. ನಮ್ಮೂರಿನ ಹೆಣ್ಮಕ್ಳಾಗಿರ್ಬೋದು, ಗಂಡು ಮಕ್ಕಳಾಗಿರ್ಬೋದು 70% ಜನ ಅಂತರೂ ಪ್ರತಿಯೊಬ್ಬರು ಬರ್ತಾರೆ ಫ್ರೆಂಡ್ಸ್. ಇನ್ನೇನು ಅನಿವಾರ್ಯ ಕಾರಣಗಳಿಂದ ಅಲ್ಲಲ್ಲಿ ಒಬ್ರೊಬ್ರು ಬಿಡ್ಬೋದ್ರಿ ಫ್ರೆಂಡ್ಸ್. ಆದ್ರೆ ನಾನು ಕೂಡ ಮನೆಯಲ್ಲಿ ತಂಗಿ ಕೂಡ ಇರಲಿಲ್ಲ, ಹಾಗೆ ನಮ್ಮ ಅತ್ತೆ ಕೂಡ ಟ್ರಿಪ್ಪಿಗೆ ಹೋಗಿದ್ರು. ಮನೆಯಲ್ಲಿ ಅಡುಗೆ ಮಾಡೋರು ಕೂಡ ಇಲ್ಲ ಅಂದರೂ ಕೂಡ ನಾನು ಕೂಡ ಬರಬೇಕಾಯ್ತು ಫ್ರೆಂಡ್ಸ. ನೋಡೋದ್ರಲ್ಲ ಅವರಿಗೆ ಒಂದು ಸ್ವಲ್ಪ ಅಡುಗೆ ಮತ್ತು ಸ್ನ್ಯಾಕ್ಸ್ನ ಮಾಡಿಟ್ಟು ಈಗ ಪುಣಾದಿಂದ ಸಿಂದಗಿ ಬಂದು ಸಿಂದಗಿಯಿಂದ ಇವತ್ತು ನಮ್ಮೂರಿಗೆ ಹೋಗ್ತಾ ಇದ್ದೀನಿ ರೀ. ಹೋಗುವಾಗ ಎಲ್ಲ ಮಕ್ಕಳಿಗಾಗಿರ್ಬೋದು, ನಮಗಾಗಿರ್ಬೋದು ಬಟ್ಟೆ ಬಂಗಾರನ ಶಾಪಿಂಗ್ನ ಮಾಡ್ಕೊಂಡಿದ್ದೀನಿ ರೀ ಫ್ರೆಂಡ್ಸ್. ಆ ವಿಡಿಯೋ ಕೂಡ ಮುಂದೆ ಆ್ಯಡ್ ಮಾಡಿದ್ದೀನಿ ನೋಡಿರಿ. ಹಾಗೆ ಈಗ ಮನೆಗೆ ಬಂದು ಕೂಡ ವಿಡಿಯೋ ಕ್ಲಿಪ್ನ ತೊಗೋತಾ ಇದ್ದೀನಿ ಫ್ರೆಂಡ್ಸ್. ಸಿಕ್ಕಾಪಟ್ಟೆ ರಶ್ ಇತ್ತು ಬಸ್ಸಲ್ಲಿ. ಅದು ವಿಡಿಯೋ ಮಾಡ್ಕೊಳಕ್ಕಂತೂ ಚಾನ್ಸೇ ಇಲ್ಲ. ಯಾರು ಇಷ್ಟು ಜನ ನಾವು 4 ಬಸ್ಸಿಗೆ ಹತ್ತಿ ಬಂದೀವಿ ನೋಡಿರಿ. 3 ಜನ 4 ಜನ ಒಂದು ಬಸ್ಸಿಗೆ, ಇನ್ನು 3 ಜನ 4 ಜನ ಮತ್ತೊಂದು ಬಸ್ಸಿಗೆ ಹತ್ತಿ. ಯಾಕಂದ್ರೆ ಬಸ್ಸಲ್ಲಿ ಅಂತೂ ಸಿಕ್ಕಾಪಟ್ಟೆ ಗರ್ದಿ ಇತ್ತು. ನಮ್ಮೂರಿಗೋಸ್ಕರನೇ ಅಂತೇಳಿ ಜೇವರ್ಗಿಯಿಂದ ಎಕ್ಸ್ಟ್ರಾ 4 ಬಸ್ ಬಿಟ್ಟರು ಕೂಡ ನಮ್ಮೂರಿನ ಬರುವಂಥ ಬೀಗರಿಗೆ ಸಾಕಾಗ್ಲಾರ್ದಷ್ಟು ಜನ ಇತ್ತು ನೋಡಿರಿ ಫ್ರೆಂಡ್ಸ್. ಬಸ್ 4 ಬಸ್ ಎಕ್ಸ್ಟ್ರಾ ಬಿಟ್ಟರು ಕೂಡ ನಮ್ಮೂರಿಗೆ ಬರುವಾಗ ಜಾಗ ಸಿಗಲಾರ್ದಷ್ಟು, ಪ್ಲೇಸ್ ಸಿಗಲಾರ್ದಷ್ಟು ಬಸ್ಸು ಅಷ್ಟು ಗರ್ದಿ ಐತ್ರಿ. ನಾವು ಕೂಡ ನಮ್ಮೂರಿನಿಂದ ನಮ್ಮ ಅತ್ತೆ, ನಮ್ಮ ದೊಡ್ಡಮ್ಮ, ನಮ್ಮ ಅತ್ತೆ ಮಗಳು, ಹಾಗೆ ನಮ್ಮ ಅಕ್ಕ ತಂಗಿ ಹಾಗೆ ಎಲ್ಲ ಮಕ್ಕಳನ್ನ ಕರ್ಕೊಂಡು ಬಂದೀವಿ ರೀ. ಹಾಗೆ ತಂಗಿ ಕೂಡ ತಮ್ಮ ತೋಟದಾಗ ಹೂವು ಅದಾವ ಅಂತೇಳಿ ಹೂವನ್ನ ತೊಗೊಂಡು ಬಂದಾಡ್ರಿ. ನಾಳೆ ದೇವಿ ಜಾತ್ರೆ ಗಾಡಿಗೆ ಹೂವನ್ನ ಪೋಣಿಸಿ ಕೊಡ್ತಾ ಇದ್ದಾಳೆ. ಈಗ ನೋಡಿ ಫ್ರೆಂಡ್ಸ್, ನಾನು ಬರುವಾಗ ಸಿಂದಗಿಯಲ್ಲಿ ಪ್ರತಿಯೊಂದು ಅಂಗಡಿ ಒಳಗೆ ಯಾವುದೇ ರೀತಿ ವಿಡಿಯೋ ಕ್ಲಿಪ್ನ ತೊಗೊಳಕ್ಕಾಗಲಿಲ್ಲ. ಏನು ತೊಗೊಂಡಿದ್ದೀನಿ, ಏನು ಶಾಪಿಂಗ್ ಮಾಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ರೀ. ಇದು ನಮ್ಮ ಉತ್ತರ ಕರ್ನಾಟಕದ ಸೈಡು ಬೋರ್ಮಾಳ ಅಂತೀರಿ. ಬೋರ್ಮಾಳನ್ನ ನಮ್ಮ ಅವಾಗ ಬೋರ್ಮಾಳ ಇರಲಿಲ್ಲ ರೀ, ಅಂದರೆ ನಮ್ಮ ಮಮ್ಮಿಗೆ ಬೋರ್ಮಾಳ ಇರಲಿಲ್ಲ ರೀ ಫ್ರೆಂಡ್ಸ. ನಮ್ಮ ಮಮ್ಮಿಗೆ 1 ತೊಲಿ ಬೋರ್ಮಾಳನ್ನ ತೊಗೊಂಡು ಬಂದೆವು ಬರುವಾಗ ಟೈಮ್ದಾಗ. ನಿಮ್ಮ ಕಡೆ ಇದೇ ರೀತಿ ನೀವು ಹಾಕೋತಿದ್ರು, ಹಾಗೆ ನಿಮ್ಮ ಮಮ್ಮಿ ಹಾಕೋತಿದ್ರು ಅಥವಾ ನಿಮ್ಮ ಫ್ಯಾಮ್ಲಿಯಲ್ಲಿ ಯಾರು ಹಾಕೋತಿದ್ರು? ನಮ್ಮ ಉತ್ತರ ಕರ್ನಾಟಕ ಸೈಡ್ ಮಂದಿ ಅಂತೂ ಆಲ್ಮೋಸ್ಟ್ ಎಲ್ಲ ಹಾಕೋತಾರೆ ಫ್ರೆಂಡ್ಸ್. ಆದರೆ ಈ ವರ್ಷ ನಮ್ಮ ಮಮ್ಮಿಗೆ ಬೋರ್ಮಾಳ ತೊಗೊಂಡು ಬಂದೇವ್ರಿ. ಹಾಗೆ ನಮ್ಮ ತಂಗಿಗೆ ನನಗಂತೇಳಿ ಇಯರಿಂಗ್ನ ತೊಗೊಂಡಿದ್ದೀವಿ ರೀ. ನನಗೂ ಇರಲಿಲ್ಲ ರೀ, ಹಾಗೆ ತಂಗಿ ಕೂಡ ಇರಲಿಲ್ಲ. ಇಬ್ಬರಿಗೂ ಸೇರಿಸಿ 2 ಜೊತೆ ಇಯರಿಂಗ್ಸ್ನ ತೊಗೊಂಡೇವ್ರಿ. ಮಕ್ಕಳಂತೂ ಸಿಕ್ಕಾಪಟ್ಟೆ ಕೀಟಕ್ಕೆ ಮಾಡ್ತಾಯಿದ್ರಿ. ಇವನು ನಮ್ಮ ತಂಗಿ ಮಗ ರೀ ಫ್ರೆಂಡ್ಸ್. ಅವನಿಗೆ ಬೆಳ್ಳಿ ಕಡೆ ಬೇಕಂತೇಳಿ ಅವನು ಕೂಡ ಭಾಳ ದಿನದಾಗ ಕೇಳ್ತಾ ಇದ್ದ. ಅವ್ನು ನಮ್ಮ ತಂಗಿ ಮಕ್ಕಳಿಗೆ ಇಬ್ಬರಿಗೆ ಬೆಳ್ಳಿ ಕಡೆನ ತೊಗೊಂಡು ಬಂದು ಅವನು ಒಂದರಿ ಬಂದು ನಿಂತು, ದೊಡ್ಡಮ್ಮ ನನಗೆ ತಂದು ತೋರ್ಸಂಗಿಲ್ಲ ಏನು ಅಂಥೇಳಿ. ಅದ್ರ ಸಲುವಾಗಿ ಅವರಿಬ್ಬರದು ಬೆಳ್ಳಿ ಕಡೆನೂ ಕೂಡ ಹಾಕ್ಕೊಂಡಿದ್ದರು ಫ್ರೆಂಡ್ಸ. ನಮ್ಮ ತಂಗಿ ಮಕ್ಕಳು ಇವರಿಬ್ಬರು ಕಾಣಿಸ್ತಾ ಇರೋರು. ಇಬ್ಬರಿಗೆ ಒಂದೊಂದು ಬೆಳ್ಳಿ ಕಡೆನ ತೊಗೊಂಡಿದ್ದೀರಿ. ಹೆಣ್ಮಕ್ಳು ಅಂದ್ರೆ ಪ್ರತಿಯೊಂದು ಹಬ್ಬಕ್ಕೆ ಬರಲಿ, ಹುಣ್ಣಿಗೆ ಬರಲಿ, ತಂದೆ ತಾಯಿಗೆ ಸಾಕಷ್ಟು ಖರ್ಚು ಮಾಡಿ ಹೋಗ್ತೀವಿ ಅಂತ ಅನ್ಬೋದು ನೋಡಿರಿ. ನಾವು ಈ ಜಾತ್ರೆಯಲ್ಲಿ ಸಿಕ್ಕಾಪಟ್ಟೆ ಖರ್ಚಾಗುತ್ತೆ ರೀ ಫ್ರೆಂಡ್ಸ. ಹೇಳಬೇಕಂದ್ರೆ ಇದು ಜಾತ್ರೆ ಆಗಿ ಕೂಡ ತುಂಬ 1 ವಾರನೇ ಆಗ್ತಾ ಬಂತು. ನನಗೆ ವಿಡಿಯೋ ಎಡಿಟ್ ಮಾಡಿ ವಾಯ್ಸ್ ಕೊಟ್ಟು ಶೇರ್ ಮಾಡ್ಕೊಳಕ್ಕಾಗಲಿಲ್ಲ. ಕಾಣಿಸ್ತಾ ಇದೆ ಅಂತ ಅನ್ಕೋತೀನಿ. 2 ಜೊತೆ ಇಯರಿಂಗ್ನ ತೊಗೊಂಡಿದ್ದೀನಿ. ಒಂದು ಜೊತೆ ನಮ್ಮ ತಂಗಿಗೆ, ಹಾಗೆ ಇನ್ನೊಂದು ಜೊತೆ ನಾನು ತೊಗೊಂಡಿದ್ದೀನಿ ರೀ ಫ್ರೆಂಡ್ಸ. ಯಾವ ರೀತಿ ಅದಾವ ಅಂಥೇಳಿ ಕಮೆಂಟ್ ಮುಖಾಂತರ ತಿಳಿಸಿ. ಅಷ್ಟೊಂದು ಹೊರಗಡೆ ಸಿಕ್ಕಾಪಟ್ಟೆ ಗದ್ದಲಿತ್ತು. ಎಲ್ಲರೂ ಬೀಗರು ಬಂದಿದ್ರು. ಅದ್ರ ಸಲುವಾಗಿ ಇಲ್ಲಿ ಒಳಗಡೆ ರೂಮಲ್ಲಿ ಬಂದು ಮಾಡ್ತಾಯಿದ್ದೀನಿ. ಹಾಗೆ ಒಂದು 4-5 ಎಕ್ಸ್ಟ್ರಾ ಈ ರೀತಿ ಸೀರೆಗಳನ್ನು ತೊಗೊಂಡು ಬಂದಿದ್ದೀರಿ. ಅದನ್ನು ಕೂಡ ತೋರಿಸ್ತಾ ಇದ್ದೀನಿ ನಿಮ್ಗೆ ನೋಡಿರಿ. ಈ ರೀತಿ ಲೇಸಿನ ಸೀರೆ ಇದ್ದು ನಾರ್ಮಲ್ ಡೈಲಿ ಯೂಸಿಗೆ ಅಂತೂ ಓಕೆ ರೀ. ಆದ್ರೆ ನಮ್ಮ ಕಡೆ ಇದು ಊರಿಂದ ಊರಿಗೆ ಹೋಗುವಾಗ ಬರುವಾಗ ಈ ರೀತಿ ಸೀರೆಗಳು ಯೂಸ್ ಮಾಡ್ತೀವಿ ಫ್ರೆಂಡ್ಸ್. ಅದೇ ರೀತಿ ಸೇಮ್ ರೇಟಿನ ಸೀರೆ ಒಂದು 4-5 ತೊಗೊಂಡಿದ್ದೆ. ಆದರೆ ವಿಡಿಯೋದೊಳಗೆ ಅಷ್ಟೊಂದು ತೊಗೊಂಡಿಲ್ಲ. ಒಂದು 2-3 ಅಷ್ಟೇ ತೊಗೊಂಡಿದ್ದೀನಿ ಅನಿಸುತ್ತೆ ರೀ ಫ್ರೆಂಡ್ಸ.
ಹಾಗೆ ಇದೊಂದು ಕೂಡ ಸೀರೆ ತೊಗೊಂಡು ಬಂದಿದ್ದೇವೆ ರೀ. ಯಾವ ರೀತಿ ಅಷ್ಟೊಂದು ಲೈಟಿಗೆ ಒಂದು ಸ್ವಲ್ಪ ಡಿಮ್ ಕಲರ್ ಕಾಣಿಸ್ತಾ ಇದೆ ರೀ ಫ್ರೆಂಡ್ಸ. ಇವು ಎರಡು ಸೇಮ್ ಏನು ಕಾಣಿಸ್ತಾ ಇದ್ದಲ್ಲ ರೀ, ಎರಡೂ ಒಂದೇ ಸೇಮ್ ಸೀರೆಗಳದಾವು. ಇರಲಿ ಅಂಥೇಳಿ ಬಂದವ್ರಿಗಂದರೆ ಬೀಗ್ರಿಗೆ ಕರ್ಕೊಂಡು ಬಂದಿವಲ್ರಿ, ಅವ್ರಿಗೆಲ್ಲ ಮಾಡೋಕ್ಕೆ ಬರ್ತಾವೆ ಅಂಥೇಳಿ ತೊಗೊಂಡು ಬಂದಿರುವಂಥ ಸೀರೆಗಳವು. ನಾ ತೊಗೊಂಡಿರೋ ಸೀರೆಗಳಂತೂ ಹಿಂದಿನ ವಿಡಿಯೋದಾಗ ತೋರಿಸಿದ್ದೀನಿ ನಿಮ್ಗೆ. ಇದು ನಮ್ಮ ಮೈದನ ಮಗಳಿಗೆ ಕರ್ಕೊಂಬಂದಿದ್ದೆ ರೀ ಫ್ರೆಂಡ್ಸ್. ಅವಳಿಗೆ ಅಂಥೇಳಿ ಈ ಫ್ರಾಕ್ನ ತೊಗೊಂಡು ಬಂದೆ. ತುಂಬಾ ಇಷ್ಟ ಆಯಿತು. ಅವಳಂತೂ ಜಾತ್ರೆ ದಿವಸ ಹಾಕ್ಕೊಂಡಿದ್ದ ದಿವಸ ಅಂತೂ ತುಂಬಾ ಮಸ್ತ್ ಕಾಣಿಸ್ಲಾತಿದ್ಳು. ಇವೆರಡೂ ಜೊತೆ ಬಟ್ಟೆ ನಮ್ಮ ತಂಗಿ ಮಕ್ಕಳಿಗೆ ಸೇಮ, ಇಬ್ಬರು ಅಣ್ಣ ತಮ್ಮಗೆ ಒಂದೇ ಸೇಮ್ ಕಲರು. ಹಾಗೆ ಪ್ಯಾಂಟ್ ಆಗಿರ್ಬೋದು, ಶರ್ಟ್ ಆಗಿರ್ಬೋದು, ಅವರಿಬ್ಬರಿಗೆ ಸೇಮ್ ಬಟ್ಟೆನ ತೊಗೊಂಡೇವ್ರಿ. ಇದರಲ್ಲಿ ಜಾತ್ರೆ ಒಳಗೆ ಮಿಸ್ ಮಾಡ್ಕೋತಾ ಇರೋದಂದ್ರೆ ನನ್ನ ಮಕ್ಕಳನ್ನ ಮಿಸ್ ಮಾಡ್ಕೋತಾ ಇದ್ದೀನಿ ರೀ ಫ್ರೆಂಡ್ಸ್. ಯಾಕಂದರೆ ನಾನು ಇಬ್ಬರು ಮಕ್ಕಳಿಗೂ ಕೂಡ ರಜೆ ಕೊಡಲಿಲ್ಲ ಸ್ಕೂಲಲ್ಲಿ, ಅವರಿಬ್ಬರು ಬರಲಿಲ್ಲ. ಆದರೆ ನಮ್ಮ ತಂಗಿ ಮಕ್ಕಳು, ಅಣ್ಣನ ಮಕ್ಕಳು ಅದೆಲ್ಲರೂ ಬಂದಿದ್ದರು. ಅದರಲ್ಲಿ ಯಾರೇ ಬಂದರೂ ಕೂಡ ನನ್ನ ಮಕ್ಕಳು ಬರಲಿಲ್ಲ ಅನ್ನೋ ಎಲ್ಲೋ ಒಂದು ತವಲಿ ಮನಸ್ಸಿಗೆ ಏನೋ ಒಂಥರ ಬೇಜಾರಿತ್ತು ರೀ. ಆದರೂ ಕೂಡ ಎಲ್ಲರೂ ಮಕ್ಕಳು ಅದಾರಲ್ಲ ಅಂತೇಳಿ ಅಷ್ಟೇನು ಅವ್ರ ಜೊತೆ ಟೈಮ್ ಸ್ಪೆಂಡ್ನ ಮಾಡಿ ನನ್ನ ಮಕ್ಕಳದ್ದು ನೆನಪನ್ನ ಮರ್ತೀನಿ ಅನ್ಬೋದು ನೋಡಿ ಫ್ರೆಂಡ್ಸ್. ಇದು ನಮ್ಮ ತಂಗಿ ಮಗಳಿಗೆ ತೊಗೊಂಡಿರುವಂಥ ಡ್ರೆಸ್ಸು. ಪ್ರತಿ ವರ್ಷ ಜಾತ್ರೆ ಟೈಮಲ್ಲಿ ಕಮ್ಮಿ ಅಂದರೂ ಬಟ್ಟೆಗಂತಲೇ ಒಂದು 30,000ರಿಂದ 40,000 ನಮ್ಮ ಕಡೆ ಖರ್ಚು ಮಾಡುವಂಥ ರೇಟ್ ರೀ ಫ್ರೆಂಡ್ಸ. ಪ್ರತಿಯೊಬ್ಬರಿಗೆ ಎಲ್ಲರಿಗೆ, ನಮ್ಮ ಅಪ್ಪಗಾಗಿರ್ಬೋದು, ನಮ್ಮ ತಮ್ಮಗಳಿಗಾಗಿರ್ಬೋದು, ನಾವು ಹೆಣ್ಮಕ್ಳಿಗಾಗಿರ್ಬೋದು, ನಮ್ಮ ಅತ್ತೆಗಳಿಗಾಗಿರ್ಬೋದು, ಪ್ರತಿಯೊಬ್ಬರಿಗೂ ಹೊಸ ಬಟ್ಟೆನ ತೊಗೋತೀವಿ ರೀ. ಹಾಗೆ ನಾನು ಕೂಡ ಈ ಹಿಂದಿನ ವಿಡಿಯೋದಾಗ ಕೂಡ ಶೇರ್ ಮಾಡ್ಕೊಂಡೀನಿ ರೀ. ನಾ ಇವೆರಡು ಸೀರೆಗಳನ್ನು ತೊಗೊಂಡಿದ್ದೀನಿ ರೀ. ತಂಗಿ ಬೇರೆ ಸೀರೆ ತೊಗೊಂಡದಳ. ನಾ ಆಕಿಂದೇನು ಈ ವಿಡಿಯೋದೊಳಗೆ ಆ್ಯಡ್ ಮಾಡ್ಕೊಂಡಿಲ್ಲ ಅನಿಸುತ್ತೆ. ನಾನು ಆ ಟೈಮಲ್ಲಿ ನನಗೂ ಅಷ್ಟು ಲಕ್ಷ್ಯದಲ್ಲಿ ಬರಲಿಲ್ಲ ರೀ ಅವಳ ಸೀರೆ ಆ್ಯಡ್ ಮಾಡ್ಕೊಳಕ್ಕೆ. ಇವತ್ತಿನ ಲಾಗು ಇಷ್ಟೇ ಐತ್ರಿ ಫ್ರೆಂಡ್ಸ. ಧನ್ಯವಾದಗಳು.